ಈ ವಿಶ್ವ ಪರಿಸರ ದಿನ ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಬಹಳ ಅರ್ಥಪೂರ್ಣವಾಗಿ ನಮ್ಮ ಪ್ರತಿಯೊಬ್ಬರ ಮೇಲೆ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಗಿಡ ಮರಗಳನ್ನು ನೆಡೋದ್ರ ಮುಖೇನ ಮುಂದಿನ ಯುವ ಪೀಳಿಗೆಗೂ ಕೂಡ ಈ ದೊಡ್ಡ ಆಸ್ತಿಯನ್ನ ಉಳಿಸ್ಕೊಟ್ಟು ಬೆಳೆಸ್ಕೊಟ್ಟು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥದ್ದು. ಯಾವ ರೀತಿ ಹವಾಮಾನ ಬದಲಾವಣೆ ಆಗ್ತದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಒಂದು ಕಡೆ ಭೀಕರ ನೆರೆ, ಮತ್ತೊಂದು ಕಡೆ ಬರ, ಇದೆಲ್ಲದಕ್ಕೂ ಕೂಡ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಪ್ರಕೃತಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೇವೆ. ಕಾಡನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಪೂರ್ಣ ವಿಫಲ ಆಗಿರುವಂಥದ್ದು. ಹಾಗಾಗಿ ಇವತ್ತಿನ ಅತ್ಯಗತ್ಯ ಅಂತ ಹೇಳಿದ್ರೆ ಅದು ನೀಡ್ ಆಫ್ ದ ಅವರ್ ಏನಪ್ಪ ಅಂತ ಹೇಳಿದ್ರೆ, ನೀವು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಒಂದು ಗಿಡವನ್ನ ನೆಡತಕ್ಕಂಥದ್ದಷ್ಟೇ ಅಲ್ಲ, ಅದನ್ನು ಸಂಪೂರ್ಣವಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ನಾವು ಹೊರಬೇಕಾಗಿದೆ. ಹಾಗಾಗಿನೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಶ್ವ ಪರಿಸರ ದಿನಾಚರಣೆಯನ್ನ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಏಕ್ ಪೇಡ್ ಮಾ ಕೆ ನಾಮ್, ಏಕ್ ಪೇಡ್ ಮಾ ಕೆ ನಾಮ್, ತಾಯಿ ಹೆಸರಲ್ಲಿ ಒಂದು ಗಿಡವನ್ನ ನೆಡೋದ್ರ ಜೊತೆಗೆ ಅದನ್ನ ನಿತ್ಯವೂ ಕೂಡ ಅದನ್ನ ನೀರೆರೆದು ಅದನ್ನ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ನಾವು ಓರ್ಬೇಕು ಅನ್ನುವ ಅಪೇಕ್ಷೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ನೀವೆಲ್ಲರೂ ಸಹ ಈ ಪರಿಸರವನ್ನ ಯುವ ಪೀಳಿಗೆಗೆ ಪರಿಸರ ಅಂತಕ್ಕಂಥ ಒಂದು ದೊಡ್ಡ ಆಸ್ತಿಯನ್ನ ಬಳುವಳಿಯಾಗಿ ನಾವು ಕೊಟ್ಟೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಸಸಿ ನೆಡ್ತಕ್ಕಂಥದ್ದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ, ಮುಂದಿನ ಯುವ ಪೀಳಿಗೆ ಕೊಡ್ತಕ್ಕಂಥ ದೊಡ್ಡ ಆಸ್ತಿ ಅನ್ನೋದನ್ನ ನಾವು ಒತ್ತಿ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸಹ ಪ್ರತಿ ಬೂತ್ನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಏನು ನರೇಂದ್ರ ಮೋದಿಜಿ ನಮ್ಮ ಕೇಂದ್ರ ಸರ್ಕಾರದ ಫಲಾನುಭವಿಗಳೇನಿದ್ದಾರೆ, ಬೆನಿಫಿಷರೀಸ್, ಅವರನ್ನು ಕೂಡ ಮುಂದೆ ಇಟ್ಕೊಂಡು ಸಸ್ಯನ ನೆಡ್ತಕ್ಕಂಥವನ್ನ ಕಾರ್ಯಕ್ರಮನ ಇವತ್ತು ರಾಜ್ಯಾದ್ಯಂತ ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅನ್ನುವ ಮಾತನ್ನ ಮತ್ತೊಮ್ಮೆ ಸಂದರ್ಭ ಹೇಳ್ತಾ, ಪ್ರತಿಯೊಂದು ಬೂತ್ನಲ್ಲೂ ಸಹ ಭಾಜಪದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಸರ್ಕಾರದ ಫಲಾನುಭವಿಗಳೇನಿದ್ದಾರೆ, ಬೆನಿಫಿಷರೀಸ್, ಅವರನ್ನು ಕೂಡ ಸೇರಿಸ್ಕೊಂಡು ಗಿಡವನ್ನು ನೆಡುವಂಥ ಕೆಲಸ ರಾಜ್ಯಾದ್ಯಂತ ಆಗ್ತಾ ಇದೆ. ಗಿಡವನ್ನು ನೆಡುವುದು ಅಷ್ಟೇ ಅಲ್ಲ, ದಿನನಿತ್ಯ ಅದನ್ನು ಆರೈಕೆ ಮಾಡ್ತಕ್ಕಂಥ ಜವಾಬ್ದಾರಿಯೂ ಕೂಡ ನಮ್ಮ ಮೇಲಿರುವಂಥದ್ದು. ಮುಂದಿನ ಪೀಳಿಗೆಗೆ ನಾವು ಕೊಡ್ತಕ್ಕಂಥ ದೊಡ್ಡ ಆಸ್ತಿ ಏನಪ್ಪ ಅಂತ ಹೇಳಿದ್ರೆ ಪರಿಸರ ಉಳಿಸ್ತಕ್ಕಂಥದ್ದು, ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಇಂಥ ಒಂದು ಪವಿತ್ರ ಕೆಲಸವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಬಹಳ ಅರ್ಥಪೂರ್ಣವಾಗಿ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಸರ್ ಎಲ್ಲ ಒಂಚೂರು ಹಿಂದೆ ಬರೋದಾ ಸ್ವಲ್ಪ ಸರ್ ನೂರು ಹಂಗೆ ವೈಡ್ ಹಿಂದೆ ಸರ್ ಅಲ್ಲ
ಎಲ್ಲರೂ ಇಟ್ಕೊಳ್ಳಿ ಗಿಡ. ದಯಮಾಡಿ ಎಲ್ಲ ಮಕ್ಕಳು ನಿಮ್ಮ ಇದನ್ನು ಹೋರ್ಡಿಂಗ್ಸ್ ಮೇಲೆ ಇಟ್ಕೊಬೇಕು. ಸಾಕು.